ಅಂದಾತು. ಎರಡನೇದು ಎಜುಕೇಷನ್ ಇತ್ತಪ್ಪ ಅಂತ ತಡಿಬೋದು. ಯಾಕಂದರೆ ಇವತ್ತು ನಮ್ಮೆಲ್ಲ ಅನೇಕ ಸಮಸ್ಯೆಗಳಿಗೆ, ಸಾಮಾಜಿಕ ಸಮಸ್ಯೆಗಳಿಗೆ ಮೂಲ ಕಾರಣ ಶಿಕ್ಷಣ ಇಲ್ಲದ್ದು. ಮತ್ತು ನಾವು ಅನ್ಬೋದು ಶಿಕ್ಷಣ ರಗಳೆ ಐತಲ್ರಿ, ಸಾಕಷ್ಟು ಕಲಿತಾ ಇದ್ದಾರೆ ಜನ ಅಂತೆಲ್ಲ ಕಲಿತಾ ಇದ್ದಾರೆ. ಆದರೆ ಶಿಕ್ಷಣದಲ್ಲಿಯೂ ಏನೋ ಕೊರತೆ ಇದೆ ಅನ್ನುವಂಥದ್ದು ಮತ್ತೊಮ್ಮೆ ವಿಚಾರ ಮಾಡಬೇಕಾಗಿದೆ ಇವತ್ತು. ಯಾಕಂದರೆ ಶಿಕ್ಷಣದಲ್ಲೇ ಪೂರ್ಣ ಪ್ರಮಾಣದ ಒಂದು ಶಿಕ್ಷಣ ಅವ್ರಿಗೆ ಸಿಗ್ತಾದ್ರೂ ಇಲ್ಲ ಅನ್ನುವಂಥ ಒಂದು ಮಾತಾದ್ರೆ. ಎರಡನೇದು ಭಾಳ ನಾವು ಎಷ್ಟು ಕಲ್ತಿರ್ತೀವಪ್ಪ ಅಂದ್ರೆ 7-8 ಜನ ಅಥವಾ ಸಹಿ ಮಾಡೋದು ಕಲ್ತಿರ್ತೀವಿ. ನಮ್ಮಲ್ಲೇ ಸುಶಿಕ್ಷಿತರ ಸಂಖ್ಯೆ ಹೆಚ್ಚಿದೆ, ಆದರೆ ಪ್ರಜ್ಞೆ ಅನ್ನೋದು ಬೆಳೆದು ಬರಬೇಕಾಗ್ತದೆ. ಆ ಪ್ರಜ್ಞೆ ಬೆಳೆಸುವಂಥ ಶಿಕ್ಷಣ ನಮ್ಮಲ್ಲಿ ಭಾಳಷ್ಟು ಮಕ್ಕಳಿಗೆ ಸಿಗ್ತಾಯಿಲ್ಲ. ಅನೇಕ ಮಕ್ಕಳನ್ನ ಗುರುತ ಮಾಡಿದಾಗ ಅವ್ರ ಮಾತಾಡಿಸಿದಾಗ ಕೆಲವೊಂದು ಸಹಜವಾಗಿ ಆದಂಥ ಮಕ್ಕಳಿಗೆ ಸಹಿತ ಸರಿಯಾದ ಇತಿಹಾಸ ಜ್ಞಾನ ಇಲ್ಲ, ವರ್ತಮಾನ ಜ್ಞಾನ ಇಲ್ಲ ಅನ್ನೋದು ನಾವು ಗಮನಿಸಬೇಕಾಗಿದೆ. ಒಂದು ಏನೋ ತಲೆ ಹಾಕೊಂಡ್ಬಿಟ್ಟಿರ್ತಾರೆ, ಏನೋ ಮುಗಿಸ್ತೀವಿ ನಮಗೆ ನೌಕರಿ ಸಿಗಬೇಕು ಅಂತೇಳಿ. ಇದು ಕಾರಣ ಇವತ್ತಿನ ಎಲ್ಲ ಒಂದು ಏನಪ್ಪ ಅಂತಂದ್ರೆ ಸಾವುಗಳೇ ಕೊಲೆಗಿರಿಗೆಲ್ಲ ನೌಕರಿ ಸಿಕ್ಕ ಉದ್ಯೋಗ ಹೆಚ್ಚಪ್ಪ ಅಂದ್ರೆ ವ್ಯಕ್ತಿ ಆಗ್ಬೋದು. ಅದು ನೌಕರಿ ಇಲ್ಲದಾವೆ ದೇಶದೊಳಗೆ. ಅಂದ್ರೆ ಇಲ್ಲಿ ಸಾಮಾಜಿಕ ಸಮಸ್ಯೆ ಆಯ್ತು, ಆರ್ಥಿಕ ಸಮಸ್ಯೆ ಆಯ್ತು, ವೈಯಕ್ತಿಕ ಘಟನೆಗಳಾದವು, ಇವೆಲ್ಲ ಕಾರಣಕ್ಕಾಗಿ ಇವೆಲ್ಲ ನಡೀತಾ ಇರ್ತಾವೆ. ಅದರಲ್ಲೂ ಈ ದಲಿತ ಸಮಾಜ ಜೋಡಿ ಹೆಚ್ಚು ಯಾಕೆ ಆಗ್ತಿರ್ತಾವಪ್ಪ ಅಂತಂದ್ರೆ ಜಾತಿ ನಮ್ಮೇನಿಲ್ಲ. ಈ ಜಾತಿ ವ್ಯವಸ್ಥೆಯನ್ನು ಕಿತ್ತು ಹಾಕೋದಂತ ಈ ದೇಶದಿಂದ ಭಾಳ ಕಷ್ಟ ಅಂತ ಭಾಳ ಸಲ ಎಲ್ಲರಿಗೂ ಅನಿಸಿದೆ, ಒಬ್ಬರಿಗೆ ಅಂತಲ್ಲ. ಆದರೆ ಅದನ್ನು ತಡೆಯೋದಕ್ಕಾಗಿ ಒಂದಿಷ್ಟು ಹೋರಾಟನ ಮಾಡೋದ್ರ ಜೊತೆಗೆ ನಮ್ಮ ಸರ್ಕಾರ ಸಹಿತ ಎಚ್ಚೆತ್ತುಕೊಂಡು ಅದು ಆಗದಂಗೆ ನೋಡುವಂಥ ಒಂದು ವ್ಯವಸ್ಥೆ ಪೊಲೀಸ್ ಮೂಲಕ ಮಾಡಿಸುವಂಥದ್ದು ಭಾಳ ಅನಿವಾರ್ಯ ಅದ. ಯಾಕಂದರೆ ಪೊಲೀಸರಲ್ಲಿಯೂ ಅನೇಕರ ಮೇಲ್ಜಾತಿ, ಕೆಳಜಾತಿ, ಮೇಲ್ಧರ್ಮೀಯ, ಕೆಳಧರ್ಮೀಯ ಅನ್ನೋಂಥ ಈ ಒಂದು ಏನು ತರಸಮತೆ ಅದಲ್ಲ, ಅದು ಸಹಿತ ನಮಗೆ ಕಾರಣ ಆಗ್ತದೆ. ಒಟ್ಟಾರೆ ಈಗ ನಾ ಈ ವಿಷಯ ಹೇಳಿದ್ವಿ ಅಂದರೆ ಈ ಕಳೆದ 6 ತಿಂಗಳದಾಗ